ನಾವು ಈ ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಇತ್ತೀಚಿನ 3-4 ದಿನಗಳ ಬೆಳವಣಿಗೆ ತುಂಬ ನೋವಾಗ್ತಾಯಿದೆ. ಯಾಕಂದರೆ ನಮ್ಮದೇ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿರ್ತಾರೆ. ಅದು ಇಲ್ಲಿ ಪಕ್ಷದ ಆಂತರಿಕ ವಿಚಾರಗಳು ಏನು ನಡೆದಿದೆ ಗೊತ್ತಿಲ್ಲ ನಮಗೆ. ಆದರೆ ನಮಗೆ ಪಕ್ಷ ದೊಡ್ಡದು, ಮುಖ್ಯವಾಗಿ ನಮ್ಮ ಶಾಸಕರು ದೊಡ್ಡವರು. ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ನಮ್ಮ ಶಾಸಕರಾಗಿರ್ತ ಪ್ರದೀಪ್ ಈಶ್ವರಣ್ಣವರ ಇದರಲ್ಲಿ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿಗಳಾಗಿ ನಮ್ಮ ಯೂತ್ ಕಾಂಗ್ರೆಸ್ ಜೊತೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಯಕರ್ತರ ಅಮಾನತು ಮಾಡಲಾಗಿದೆ. ಈ ವಿಚಾರ ತಿಳ್ಕೊಬಂದಾಗ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ ಬೇರೆ ಕಡೆ ಶೇರ್ ಮಾಡೋಂಥ ವಿಚಾರ ಪಕ್ಷಕ್ಕೆ ಮುಜುಗರ ತರೋಂಥ ವಿಚಾರ ಮಾಡಿದರೆ ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರನ್ನ ಅಮಾನತು ಮಾಡೋ ಕೆಲಸ ಮಾಡಿದ್ದಾರೆ. ನಮ್ಮದೇ ಜೊತೆ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರು ಯಾಕೆ ಥರ ಮಾಡಿದ್ರು ನಮ್ಮ ಜಗದೀಶ್ ಅಣ್ಣವರು ಅಂತ ಗೊತ್ತಿಲ್ಲ. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಜಗದೀಶ್ ಅಣ್ಣವ್ರಿಗೆ ಮತ್ತು ನಮ್ಮ ಶಾಸಕರಿಗೂ ಕೂಡ ತಮ್ಮ ಪಕ್ಷದಲ್ಲಿ ಆಂತರಿಕ ವಿಚಾರಗಳು ಏನು ನಡೆದಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಜಗದೀಶ್ ಅಣ್ಣವರ ಹೇಳಿಕೆಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನಾನು ಕೂಡ ನೋಡಿದೆ. ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ನೋಟ್ ಬರೆದಿದ್ರು. ಆ ನೋಟ್ ನೋಡಿ ನನಗೂ ಕೂಡ ನೋವಾಯಿತು. ಅದರಲ್ಲಿ ಶಾಸಕರು ತಪ್ಪು ಕೂಡ ಏನೂ ಇಲ್ಲ. ಇದೇ ನೋಟ್ ಬರೆದಿರ್ತಕ್ಕಂಥದ್ದು ಇದರಿಂದನೇ ಶುರುವಾಗಿದ್ದು. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯನವರು ದೇವರಂಥ ಮನುಷ್ಯ, ಸೋತಿರೋದಕ್ಕೆ ಜಾಸ್ತಿ ನೋವಾಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ MLA ಪ್ರದೀಪ್ ಈಶ್ವರ್ ಸರಿಂದನೇ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದಾರೆ. ನಮ್ಮ MLA ಸರ್ ಮಾತುಗಳಿಂದನೇ ನೇರವಾಗಿ ನಾವು ಸೋತಿದ್ದೀವಿ. ನಾನೊಬ್ಬ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ. ನಿಮ್ಮನ್ನೆಲ್ಲ 8 ಕ್ಷೇತ್ರದಲ್ಲೂ ನಮ್ಮ ಮಕ್ಕಳಿಗರ ಒಂದಾಗೋಕ್ಕೆ ಕಾರಣ ಆಗಿದೆ. ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಪಕ್ಷ ಕಟ್ಟಿದ್ದೀವಿ ಅಂತೇಳಿ ನಮ್ಮ ಶಾಸಕರ ಮೇಲೆ ಗೂಬೆ ಕೂರಿಸುವಂಥ ಮಾತುಗಳು ಮಾತಾಡಿದ್ದಾರೆ ಅಂತ ನನಗೂ ಮನಸ್ಸಿಗೆ ನೋವಾಯಿತು. ನಮ್ಮ ರಾಜ್ಯದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಅಣ್ಣ ಜಗದೀಶ್ ಅಣ್ಣವರು ಯಾಕೆ ಈ ಥರ ಮಾತಾಡೋರು ಅನ್ನೋ ವಿಚಾರನೇ ಗೊಂದಲ ತರ್ತಾ ಇದೆ. ನಿಮ್ಮ ಮಾತಿನ ಹೇಳಿಕೆಗಳಿಂದ, ತಾವು ಮಾಡ್ತಿರೋಂಥ ಹೇಳಿಕೆಗಳಿಂದ ಹೆಚ್ಚಾಗಿ ಒಂದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಕೆಲಸಗಳು ತುಂಬ ಆಗ್ತಾ ಇದೆ. ದಯಮಾಡಿ ಹೇಳ್ತೀನಿ, ನಾವು ಈಗಾಗಲೇ ಸೋತಿರೋದ ಹತಾಶೆಯಿಂದ ನಮಗೆ ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ. ಒಬ್ಬೊಬ್ಬರಾಗಿ ಈ ಥರ ತಮ್ಮ ಆಂತರಿಕ ವಿಚಾರಗಳನ್ನ ಹೊರಗಡೆ ತಂದು ಮತ್ತೆ ನಾವು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಕೆಲಸಗಳು ತಾವು ಮಾಡ್ತಿದ್ದೀರ. ತಮ್ಮದೇನೇ ಇದ್ರೂ ಕೂಡ ವಿಚಾರಗಳನ್ನ ಕೂತ್ಕೊಂಡು ಬಗೆಹರಿಸ್ಕೋಬೇಕಂದ್ರೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ.